ನೆರೆದಿರುವ ಎಲ್ಲ ನನ್ನ ಮಿತ್ರರು, ವೈದ್ಯನೀಯರು ಹಾಗೂ ಹಿರಿಯ ನಾಗರಿಕರು, ನಾನು ಮೊದಲು ಪ್ರಾರ್ಥನೆ ಮಾಡುವುದೇನೆಂದರೆ ನನ್ನ ಗುರುಗಳಾದ ಆಚಾರ್ಯ ವಿನೋಬಾ ಭಾವೆ, ಜಯಪ್ರಕಾಶ್ ನಾರಾಯಣ್, ಜಾರ್ಜ್ ಫರ್ನಾಂಡಿಸ್ ಅವರ ಆಶೀರ್ವಾದವನ್ನು ತೆಕ್ಕೊಂಡು ಶ್ರೀಕೃಷ್ಣನ ಆದೇಶದ ಪ್ರಕಾರ ನಾನು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದೇನೆ. ಉಪವಾಸ ಸತ್ಯಾಗ್ರಹದ ಮೂಲ ಕಾರಣ, ಕಳೆದ 10 ವರ್ಷದಿಂದ ಇದೇ ರಂಗಭೂಮಿಯಲ್ಲಿ, ಯುದ್ಧ ಭೂಮಿಯಲ್ಲಿ ESI ಹಾಸ್ಪಿಟಲಿಗಾಗಿ ಹೋರಾಟ ಮಾಡಿದ ವ್ಯಕ್ತಿ ನಾನು. ಮೊದಲನೇ ಬಾರಿಗೆ 68 ಕರೋಡು ಬಾಕಿ ಇದ್ದಾಗ ಯಾವುದೇ ಇಲ್ಲಿಯ ರಾಜಕೀಯ ಪಕ್ಷಗಳು ಬರದೆ ನಾನು 3,000 ಜನ ಒಟ್ಟು ಮಾಡಿ ಎಲ್ಲ ಹಾಸ್ಪಿಟಲ್ಗಳ 68 ಕರೋಡು ಹಣವನ್ನು ತೆಗೆಸಿಕೊಟ್ಟಿದ್ದೇನೆ ಇದೇ ರಂಗಭೂಮಿಯಲ್ಲಿ. ಅದರ ನಂತರ 2ನೇ ಸರ್ತಿ ESI ಹಾಸ್ಪಿಟಲಿಗಾಗಿ ಹೋರಾಟ ಮಾಡಿದೆ. 3ನೇ ಸರ್ತಿ ಹೋರಾಟ ಮಾಡಿದಾಗ ಇದೇ ಕೇಂದ್ರ ಸರ್ಕಾರ ESI ಡೈರೆಕ್ಟರು ಒಂದು ಲೆಟರ್ ಬರೆದಿದ್ದಾರೆ, ನಾವು ನಿಮ್ಮ ಬೇಡಿಕೆ ಮೇರೆಗೆ ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿದ್ದೇವೆ, ವಿದಿನ್ 2 ಇಯರ್ಸಲ್ಲಿ ನಿಮ್ಮಲ್ಲಿ 100 ಹಾಸಿಗೆಯ ಹಾಸ್ಪಿಟಲ್ ಆಗ್ತದೆ ಅಂತ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. ಅನಂತರ ಕಂಟಿನ್ಯೂ ನಾನು ಪ್ರತಿ ದಿವಸ ಒಂದು ಲೆಟ್ರನ್ನು ಪ್ರತಿ ಡಿಪಾರ್ಟ್ಮೆಂಟಿಗೆ ಕಳಿಸ್ತಾ ಬಂದಿದ್ದೇನೆ. ಕಳೆದ 2 ತಿಂಗಳಲ್ಲಿ ಸಾಧಾರಣ 150 ಲೆಟರ್ಗಳನ್ನು ESI ಅಥಾರಿಟಿಗೆ, ಪ್ರೈಮ್ ಮಿನಿಸ್ಟ್ರಿಗೆ, ಚೀಫ್ ಮಿನಿಸ್ಟ್ರಿಗೆ, ಲೇಬರ್ ಮಿನಿಸ್ಟ್ರಿಗೆ ಎಲ್ರಿಗೂ ఢಿಲ್ಲಿಯಿಂದ ಹಿಡಿದು ಇಲ್ಲಿವರೆಗೆ ಕಳಿಸಿದ್ದೆ. ಆದರೆ ಅದಕ್ಕೆ ಯಾವುದೇ ರಿಪ್ಲೈ ಬರಲಿಲ್ಲ. ಅದರ ನಂತರ ನಾನು ವಿಡಿಯೋ ರಿಲೀಸ್ ಮಾಡಿದ್ದೆ, ಪ್ರೆಸ್ ರಿಪೋರ್ಟ್ ಮಾಡಿದ್ದೆ. ನನ್ನದೇ ಒಂದು ವಿಡಿಯೋ ಉಂಟು, ದಿ ಕಾಮನ್ ಪೀಪಲ್ ವೆಲ್ಫೇರ್, ಅದು ಎಲ್ಲ ಕಡೆಗೆ ಹೋಗಿದೆ. ಆದರೆ ನಮ್ಮ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಮಂಜೂರು ಮಾಡುವುದಕ್ಕೆ ತಯಾರಿಲ್ಲ. ಮೂಲ ಕಾರಣ ಏನೆಂದರೆ ನಮ್ಮ ದೇಶದಲ್ಲಿ ನಡೆಯುವ ಭ್ರಷ್ಟಾಚಾರ ಹಾಗೂ ಬ್ಲ್ಯಾಕ್ ಜಸ್ಟಿಸ್ ಎಂಬುದು ಎಲ್ಲ ಮನೆಗಳಲ್ಲಿ ಹಬ್ಬಿದೆ. ಇವತ್ತು ನನ್ನ ಉದ್ದೇಶ ಏನಂದರೆ ESI ಹಾಸ್ಪಿಟಲ್ ಉಡುಪಿಗೆ ಮಾಡಿಯೇ ತೀರ್ತೇನೆ, ನಂದು ಲಾಸ್ಟ್ ಉಸಿರು ಇರುವವರೆಗೆ ಹೋರಾಟ ಮಾಡುತ್ತೇನೆ. ಅದೇ ರೀತಿ ಇದೇ ರಂಗಭೂಮಿಯಲ್ಲಿ ಬ್ಲ್ಯಾಕ್ ಜಸ್ಟಿಸಿಗಾಗಿ ಹೋರಾಟ ಇವತ್ತು ಪ್ರಾರಂಭ ಮಾಡುತ್ತೇನೆ. ಬ್ಲ್ಯಾಕ್ ಜಸ್ಟಿಸ್ ಅಂದರೆ ಏನು? ಕಾನೂನನ್ನು ಈಗ ಹಾಸ್ಪಿಟಲ್ ಸ್ಯಾಂಕ್ಷನ್ ಆಗಿದೆ, ಅದನ್ನು ಮಾಡುವುದಕ್ಕೆ ಬ್ಲ್ಯಾಕ್ ಜಸ್ಟಿಸ್ ಬಂದಿದೆ. ರಾಜಕೀಯ ಪಕ್ಷಗಳು ಹಾಗೂ ಪ್ರೈವೇಟ್ ಹಾಸ್ಪಿಟಲ್ ಇದನ್ನು ಎಲ್ಲಿವರೆಗೆ ನಾನು ನಿಲ್ಲಿಸುವಲ್ಲಿ ಹೋರಾಟಕ್ಕೆ ಧೈರ್ಯವನ್ನು ಕೊಡಿ. ಇದು ನಮ್ಮ ಭಾರತದ ಮೊದಲನೇ ಕುರುಕ್ಷೇತ್ರವಾಗಿ ಮಾರ್ಪಡಿಸ್ತಾ ಇದೆ. ನಮ್ಮ ಹೋರಾಟವು ಬ್ಲ್ಯಾಕ್ ಜಸ್ಟಿಸಿಗಾಗಿ, ESI ಹಾಸ್ಪಿಟಲಿಗಾಗಿ. ದಯವಿಟ್ಟು ಪ್ರತಿಯೊಬ್ಬರೂ ನಮ್ಮ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡಿ. ನಮ್ಮ ಈ ಹೋರಾಟಕ್ಕೆ ಸಕ್ಸಸ್ ಆಗದೇ ಇದ್ದರೆ ನಾವು ಇವತ್ತು 100 ಜನ ಇರ್ಬೋದು, ಇನ್ನೊಂದು 1000 ಇರ್ಬೋದು, ಲಕ್ಷಗಟ್ಟಲೆ ಜನರು ಒಟ್ಟು ಮಾಡಿ ಇದೇ ರಂಗಭೂಮಿಯಲ್ಲಿ ಹೋರಾಟ ಮಾಡಿ ESI ಹಾಸ್ಪಿಟಲ್ ಅನ್ನು ಪಡೆಯುವುದು ಖಂಡಿತ. ಜೈ ಹಿಂದ್.